ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ಏನಾದ್ರು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ, ಇವತ್ತು ಮನೇಲೆ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮನೇಲಿ ಸ್ವಲ್ಪ ಬಾಳೆಕಾಯಿ ಬೆಳೆದಿದ್ವು. ಹಿತ್ಲಿಗೆ ಹೋಗಿದ್ದೆ, ಸ್ವಲ್ಪ ಕಿತ್ಕೊಬರೋಣ ಅಂತ ತಗೊಂಡು ಬರ್ತಾ ಇದ್ದೀನಿ. ಇವಾಗ ತಗೊತಾ ಇದ್ದೀನಿ ನೋಡಿ. ಸ್ವಲ್ಪ ಇವಾಗೆಲ್ಲ ತೊಳೆದು ಅದನ್ನ ಸ್ವಲ್ಪ ಸಿಪ್ಪೆ ತೆಗಿಬೇಕು. ಇವಾಗೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ನಲ್ಲ, ಇವಾಗೆಲ್ಲ ಸಿಪ್ಪೆ ತೆಗ್ದ್ಬಿಡೋಣ. ಅದನ್ನ ಮೇಲ್ಗಡೆ ಸಿಪ್ಪೆ ಇರಬಾರ್ದು. ಇದು ಸಿಪ್ಪೆ ಇದ್ರೆ ಚಿಪ್ಸ್ ಚೆನ್ನಾಗಲ್ಲ ಅಂತ ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದ್ಬಿಡಿ. ಈ ಥರ ತೆಗೆದು ಸೈಡ್ ಎತ್ತಿಟ್ಕೊಬಿಡಿ. ಯಾಕಂದರೆ ಎಲ್ಲವನ್ನು ತೆಗ್ದಿಟ್ಕೊಂಡ್ರೆ ನಮಗೆ ಒಂದ್ಸಲಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ರೆಡಿ ಮಾಡ್ಕೊಬಿಡೋಣ. ಇಲ್ಲೊಂದು ಸ್ವಲ್ಪ ಖಾರ ಅಂದರೆ 3 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. 2 ಸ್ಪೂನ್ ಸಕ್ಕರೆ ಪುಡಿ ತಗೊಂಡಿದ್ದೀನಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಸಕ್ಕರೆ ಏನು ಅಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಖಾರ ಆಗಲ್ಲ ಅಷ್ಟು ಅಂತ ಹೇಳಿ, ಚೆನ್ನಾಗುತ್ತೆ ಚಿಪ್ಸು ಅಂತ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಮಿಕ್ಸ್ ಆದರೆ ನಾವು ಡೈರೆಕ್ಟ್ ಬಾಣಲಿಂದ ತೆಗೆದು ಹಾಕಿದ ತಕ್ಷಣ ಇದನ್ನ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಚೆನ್ನಾಗುತ್ತೆ ಅಂತ. ಇವಾಗ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯಿಲಿ ಸ್ವಲ್ಪ ಚಿಪ್ಸ್ ಬಿಡೋಕ್ಕೆ. ನೋಡಿ, ನಾನು ಡೈರೆಕ್ಟ್ ಬಾಣಲಿಗೆ ಬಿಡ್ತಾ ಇದ್ದೀನಿ. ಚೆನ್ನಾಗುತ್ತೆ ಇದು ಅಂತ. ಬಿಸಿ ಸ್ವಲ್ಪ ಡೈರೆಕ್ಟ್ ಬಿಡೋದ್ರಿಂದ ನಾನು ಸ್ವಲ್ಪ ಬಿಸಿ ಬರುತ್ತೆ. ನೀವು ಹುಷಾರಿ ಸ್ವಲ್ಪ ಬಿಡ್ಬೇಕಾದ್ರೆ, ಡೈರೆಕ್ಟ್ ಬಿಡೋದಾದ್ರೆ. ನೋಡಿ, ಎಲ್ಲ ಒಂದು ಸ್ವಲ್ಪ ಮಗ್ಚಿಬಿಡಿ ಇದನ್ನೆಲ್ಲ ನಿಧಾನಕ್ಕೆ. ಈ ಥರ ಉದುರಾಗಿ ಬರ್ಬೇಕದು ಒಂದೊಂದೇ. ಈಗೆಲ್ಲ ಈ ಕಲರ್ ಬಂದ ತಕ್ಷಣ ಎಲ್ಲ ತೆಗೆದ್ಬಿಡಿ ಇದರಿಂದ. ಈ ಕಲರ್ ಬರ್ಬೇಕು, ಕಾಣ್ತಾ ಇದೆಯಾ? ಇವಾಗ ನಾವು ಎಲ್ಲವನ್ನು ನೀಟಾಗಿ ತೆಗೆದ್ಬಿಡೋಣ. ಇವಾಗ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಖಾರದ ಪುಡಿ, ಅದನ್ನ ಇದಕ್ಕೆ ಹಾಕೋಣ. ಇವಾಗೆಲ್ಲ ಕೈ ಸಹಾಯದಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ಬಿಸಿ ಇದ್ದಂಗೆ ಒಂದು ಇದ್ರ ಮೇಲೆ ಕೂರಬಾರ್ದು ಅಂತ ನಾನು ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ, ಎಲ್ಲ ಕಡೆಗೂ ಮಿಕ್ಸ್ ಆಗಲಿ ಅಂತ. ಮಿಕ್ಸ್ ಆದಾಗ ಚೆನ್ನಾಗುತ್ತೆ ಅಂತ. ಇದು ಕಾಫಿ, ಟೀ ಜೊತೆಗೆ ತುಂಬ ಚೆನ್ನಾಗುತ್ತೆ. ಮಳೆ ಬರ್ಬೇಕಾದ್ರೂ ತುಂಬ ಚೆನ್ನಾಗುತ್ತೆ. ನೋಡಿ, ಈ ಥರ ಕೈಯಲ್ಲಿ ನಾವು ಹಿಂಗೆ ಮಾಡಿದಾಗ ತುಂಡಾಗಬೇಕು, ಅದು ಪೀಸ್ ಆಗಬೇಕು. ಗರಿ ಗರಿ ಆದ ಚಿಪ್ಸು ರೆಡಿ ಆಗುತ್ತೆ. ರೆಡಿ ಆಗಿದೆ ನೋಡಿ, ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಲ್ಲ. ನೀವು ಒಂದ್ಸಲಿ ಮನೇಲಿ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.